ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ನಟರಾದಂತಹ ವಿನೋದ್ ರಾಜ್ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ಚಿತ್ರರಂಗಕ್ಕೆ ತಮ್ಮನ್ನ ಪರಿಚಯಿಸಿದ್ದು ದ್ವಾರಕೀಶ್ ಅವರು. ಸೊ ಅವತ್ತಿನಿಂದ ಇವತ್ತಿನ ದಿನದ ತನಕ ಅವ್ರನ್ನ ಕಳ್ಕೊಳ್ಳೋ ತನಕ ಅವರ ಒಡನಾಟವನ್ನು ನೆನಪಿಸ್ಕೊಳ್ಳೋದಾದ್ರೆ ಏನೆಲ್ಲ ವಿಚಾರಗಳು ನೆನಪಿಗೆ ಬರುತ್ತೆ ಸರ್ ತಮಗೆ? ತುಂಬ ಮೊದಲನೇ ವಿಚಾರ, ಅವರು ಈ ತಾಯಿ ಮಕ್ಕಳ ಪ್ರೀತಿನ ನೋಡಿ ಡ್ಯಾನ್ಸ್ ರಾಜ ಡ್ಯಾನ್ಸಲ್ಲಿ ಹೇಳಿರುವಂಥ ಡೈಲಾಗ್, ನನ್ನ ಹತ್ರ ಮಾತಾಡಿಸಿರುವಂಥ ಡೈಲಾಗ್, ಈ ದೇಹದಲ್ಲಿರೋ ಕೊನೆ ಒಂದು ತೊಟ್ಟು ರಕ್ತನೂ ನಿನ್ನ ಪ್ರೇಮಕ್ಕೆ ನಿನ್ನ ತ್ಯಾಗಕ್ಕೆ, ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ನಿನ್ನ ತ್ಯಾಗಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ ಅಂತಂತ ಹೇಳಿಬಿಟ್ಟು ಈ ತಾಯಿ ಮಕ್ಕಳ ಪ್ರೀತಿನ ತೋರಿಸ್ಕೊಟ್ಟವರು ಕರ್ನಾಟಕಕ್ಕೆ. ಒಂದೇ ಚಿತ್ರದಲ್ಲಿ ಆ ಹಾಡು ನೀವೇ ನನ್ನ ತಾಯಿ ತಂದೆ ಅನ್ನೋದ್ರಿಗಿಂತ ಅಮ್ಮ ಅಮ್ಮ ಅನ್ನುವಂಥದ್ದು ಪ್ರತಿ ತಾಯಿಯಂದಿರ, ಕರ್ನಾಟಕದ ತಾಯಿಯಂದಿರ ಎಲ್ಲ ಮನದಾಳದಲ್ಲಿ ನಿರಂತರವಾಗಿ ನಿಂತುಬಿಡ್ತು. ನಿಜ. ಅವ್ರು ನನಗೆ ಕೊಟ್ಟು ನಾನು ಈ ತಾಯಿ ಮಕ್ಕಳನ್ನ ಗುರುತಿಸಿರುವಂಥ ರೀತಿ ಇವರೇ. ನಿಮ್ಮನ್ನ ಸಿನಿಮಾಗೆ ಹೀರೋ ಆಗಿ ತಗೊಳ್ಬೇಕು, ನಿಮ್ಮನ್ನು ಗುರುತಿಸಿದ್ದು ಹೇಗೆ ಸರ್ ದ್ವಾರಕೀಶ್ ಅವರು? ನಾನು ಟಿ ನಗರ್ನಲ್ಲಿ ನನ್ನ ತಾಯಿಯವರು ಅವ್ರ ಪಿಕ್ಚರ್ನಲ್ಲಿ ಪಾತ್ರಗಳು ಮಾಡ್ತಾ ಇದ್ರು. ಹಿಂದಿನ ರಾಮಾಯಣ ಅವೆಲ್ಲ ಅನೇಕ ಚಿತ್ರಗಳು ಅವರು ಪಾತ್ರ ಮಾಡ್ತಾರೆ. ಟಿ ನಗರಲ್ಲಿದ್ವಿ ಎಲ್ಲ ನಾವು. ಅವರು ಮೆಲನಿ ರೋಡ್ನಲ್ಲಿದ್ದರು, ನಾವು ವೆಂಕಟರಾಮನ್ ಸ್ಟ್ರೀಟಲ್ಲಿದ್ವಿ. ಸೊ ನನ್ನ ತಾಯಿಯವರು ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ರು. ಅದು ಶೂಟಿಂಗ್ ವಿಷಯದೆಲ್ಲ ಇರೋದು, ವ್ಯವಹಾರದ ಮಾತಾಡ್ಕೊಂಡು. ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ಬರೋ ಜೊತೆಯಲ್ಲಿ. ಆದರೆ ನಾನು ಸ್ಕೂಲ್ನಲ್ಲಿ ಡ್ಯಾನ್ಸ್ ಕಲ್ತಿರೋದನ್ನು ಒಂದು ಸರಿ ಕಲ್ಯಾಣ್ ಕುಮಾರ್ ಅವರು ಬಂದು ನಮ್ಮ ಮನೆಯಲ್ಲಿ ಅದನ್ನು ನೋಡಿ, ಎರಡು ಪ್ರತಿಭೆ ಇದೆ, ಒಂದು ನಾನು ಎಲ್ಲೋ ಕಂಡಿದ್ದೀನಿ ಅಂತಂತ ಹೇಳಿದ್ರು, ಇನ್ನೊಂದು ನಮ್ಮ ಲೀಲಾವತಿಯವ್ರ ಮಗನಲ್ಲಿದೆ ಆ ಪ್ರತಿಭೆ ಅಂತಂತ ಹೇಳ್ಬಿಟ್ಟು ಕಲ್ಯಾಣ್ ಕುಮಾರ್ ಅವರು ಹೇಳಿದ್ರು. ಆ ನಂತರ ನಾನು ಈ ಡ್ಯಾನ್ಸು ಇದೆಲ್ಲ ಮಾಡೋದನ್ನು ಮಾಡಿ ಒಂದು ಸರಿ ನಮ್ಮ ನಿರ್ದೇಶಕರ ಮುಂದೆ, ದ್ವಾರಕೀಶ್ ಅವ್ರ ಮುಂದೆ ಡ್ಯಾನ್ಸ್ ಮಾಡಿದ ಒಂದೇ ಟೈಮ್ ಅವ್ರು ನೋಡಿ ಹೇಳಿದ್ದು, ಬಿಡ ನನ್ನ ಪಿಕ್ಚರಿಗೆ ಹೀರೋ ಕೊಣ ನೀನು ಹೋಗೋ ಅಷ್ಟೇ ಅಂದ್ಬಿಟ್ಟು ಒಂದೇ ಮಾತು. ಏನು ನಮ್ಮ ತಾಯಿಯವರು ಊರಿನಲ್ಲಿರಲಿಲ್ಲ, ಏನು ಬಂದರು, ಏನೋ ಒಪ್ಕೊಂಡ್ಬಿಟ್ಟೆ ಹಂಗೇನೆ. ಅದಕ್ಕೆ ಕರೆಕ್ಟಾಗಿ ದ್ವಾರಕೀಶ್ ಅವ್ರು ಹಂಗೆ ಅದಕ್ಕೆ ಒಂದೇ ಮಾತು ಹೇಳಿದ್ರು, ಏನಿಲ್ಲಮ್ಮ ಅವನೇ ಬಂದ, ಅವನ ಪಾಡಿಗೆ ನಾನು ಡ್ಯಾನ್ಸ್ ಮಾಡು ಅಂತಂತ ಹೇಳಿದೆ, ಅವನು ತಪ್ಪ ಅಲ್ವಲ್ಲ, ಡ್ಯಾನ್ಸ್ ಮಾಡ್ದ. ನನಗನ್ನಿಸ್ತು ಅವನ್ನ ಹೀರೋ ಮಾಡಿಸ್ತೀನಿ, ನಾ ಮಾಡಿಸ್ತೀನಿ. ಅವನಿಗೆ ಡೈಲಾಗು ಅದು ಇದು ತಲೆ ಹಿಂದೆ ಮುಂದೆ ಗೊತ್ತಿಲ್ಲವಲ್ಲ ದ್ವಾರಕೀಶ್ ಅವರು. ಹಿಂದೆ ಮುಂದೆ ಯಾರಿಗೆ ಗೊತ್ತಿತ್ತಿಲ್ಲಮ್ಮ ಇಂಡಸ್ಟ್ರಿಗೆ ಬರುವಾಗ? ನನಗೆ ಗೊತ್ತಿದ್ದ, ನಿಮಗೆ ಗೊತ್ತಿದ್ದ, ಎಲ್ಲ ಎಡುತ್ತಾನೆ ಬಂದಿದ್ದು. ಬಿಡಿ, ಅವನಿಗೇನೋ ಒಂದು ಟ್ಯಾಲೆಂಟ್ ಇದೆ, ನಾನು ಅವನ ಪ್ರತಿಭೆನ ನಾನು ಗುರ್ತಿಸ್ಕೊತೀನಿ, ಬಿಟ್ಬಿಡಿ ನಮ್ಮನ್ನು ಮಾಡ್ತೀನಿ ಅಂತ. ಅಷ್ಟು ಕಾನ್ಫಿಡೆನ್ಷಿಯಲ್ ಒಬ್ಬ ವ್ಯಕ್ತಿ. ಇವತ್ತು ನಾವು ಎಷ್ಟೋ ಕಂಪನಿಗಳು, ಈ ಅಮೆಝಾನು, ಆಮೇಲೆ ಇನ್ನೊಂದು ಮತ್ತೊಂದು ಅಂತ ಹೇಳ್ತೀವಿ. ಅದನ್ನೆಲ್ಲ ನೋಡಿದಾಗ ಆ ಒಂದು ಸೌಕರ್ಯಗಳು ಆವತ್ತಿನ ಕಾಲದಲ್ಲಿ ಇರಲಿಲ್ಲ. ಆವತ್ತು ಇಂಡಸ್ಟ್ರಿನಲ್ಲಿ ಬೆಂಬಲ ಕೊಡೋರೇ ಇರಲಿಲ್ಲ. ಹೌದು. ಅಂಥದ್ರಲ್ಲಿ ನಮ್ಮ ಇದನ್ನು ಏನೋ ಗುರುತಿಸಿ ಅವರಲ್ಲಿ ಏನು ಅನ್ನಿಸ್ತೋ ಗೊತ್ತಿಲ್ಲ. ನನ್ನ ಟೆಸ್ಟ್ ಮೇಕಪ್ ಕೂಡ ಜಾಸ್ತಿ ಮಾಡಲಿಲ್ಲ ಅವರು. ಆಮೇಲೆ ಡ್ಯಾನ್ಸ್ ಪೋಸ್ಗಳನ್ನ ಮಾತ್ರ ವಿಜಯ ಸ್ಟುಡಿಯೋಸಲ್ಲಿ ಚಿನ್ನಿ ಪ್ರಕಾಶ್ ಮಾಸ್ಟರ್ ಅವ್ರ ಜೊತೆಲಿ ನಿಂತ್ಕೊಂಡು ಡ್ಯಾನ್ಸ್ ಪೋಸ್ಗಳು ತೆಗೆಸಿದ್ರು. ಆವಾಗಲೂ ಕೂಡ ಎಷ್ಟೋ ಜನಕ್ಕೆ ನಂಬಿಕೆ ಬರಲಿಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ನನ್ನ ನಿರ್ದೇಶಕರಿಗೆ ಮಾತ್ರ ಗೊತ್ತಿತ್ತು ವಿನೋದ್ ರಾಜ್ ಡ್ಯಾನ್ಸ್ ಮಾಡೋದಲ್ಲ. ನನಗೂ ಗೊತ್ತಿರಲಿಲ್ಲ ನಾನೇನು ಮಾಡ್ತೀನಿ ಅಂತಂತ ಹೇಳ್ಬಿಟ್ಟು. ಆದರೆ ಅದನ್ನು ಕಂಡವರು ದ್ವಾರಕೀಶ್ ಅವರೇ. ಅವರು ನನ್ನನ್ನು ಅಷ್ಟು ಪ್ರೀತಿಯಿಂದ ಎಲ್ಲೂ ಬೈಲಿಲ್ಲ ರೀ, ಅಷ್ಟು ಪ್ರೀತಿಯಿಂದ ನನ್ನನ್ನು ಚಿತ್ರೀಕರಣದ ಸಮಯದಲ್ಲಿ ನಡೆಸ್ಕೊಂಡವರು. ಮಾರ್ಕೋಸು ಅಂತ ಹೇಳೋರು. ಎಷ್ಟೋ ಟೈಮ್ 1 more 2 more ಏನಾದರೂ ಬಂದರೆ, ನಿನಗೆ ಯಾಕೋ 1 more ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಸ್ಟರ್ಗಳು ಮೊದಲೇ ಪ್ರಕಾಶ್ ವಾಡ್ చేస్తాడు, ನೀ ಯಾಕೆ ನೀನೇ ಡ್ಯಾನ್ಸರ್ ಕಣೋ ಮಾಡೋ ಅಂತ ಹೇಳ್ಬಿಟ್ಟು ಹೇಳೋರು. ಎಷ್ಟೋ ಸರಿ
ಎಲ್ಲನೂ ಬಿಡಿಸಿ ಅವರೇ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಿ ಕೂಸು ಅಂತ ಹೇಳ್ಬಿಟ್ಟು ಅವರೇ ಡೈರೆಕ್ಟ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ದಾರೆ ನನ್ನ ಕೈಲಿ. ಅದೆಲ್ಲ ನಾನು ಖಂಡಿತ ಎಂದೂ ಮರೆಯೋಕ್ಕಾಗಲ್ಲ. ಒಂದು ಅಪ್ಪ ದೇವ್ರೆ, ಅಂದ್ರೆ ನೀವು ಸಿನಿಮಾಗೆ ಬರೋದಕ್ಕೂ ಮೊದಲಿಂದ ಚಿಕ್ಕ ವಯಸ್ಸಿಂದನೂ ಕೂಡ ದ್ವಾರಕೀಶ್ ಅವರ ಜೊತೆನಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದಂಥವ್ರು, ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಲ್ವಾ ಸರ್? ಖಂಡಿತ ಖಂಡಿತ. ನಾನು ಸ್ಕೂಲ್ಗೆ ಹೋಗುವಾಗಲಿಂದ ಎಲ್ಲನೂ ಗೊತ್ತು ಅವ್ರಿಗೆ. ಯಾಕಂದರೆ ಎಲ್ಲ ಚೆನ್ನೈನಲ್ಲಿ ಇದ್ವಲ್ಲ ಆ ಕಾಲಕ್ಕೆ. ಸುಮಾರು ಕಲಾವಿದರ ಒಂದು ಇದಾಗಿತ್ತು ಅದು, ಟಿ ನಗರ್, ಆ ಜಾಗ ಟಿ ನಗರ್ ಮತ್ತು ಕೋಡಂಬಾಕಂ. ಹಾಗಾಗಿ ಅವರು ಏನು ನನ್ನ ಮಾತ್ರ ಅಲ್ಲ, ಅದರಲ್ಲಿ ನನ್ನನ್ನೇನೋ ಸ್ಪೆಷಲ್ ಆಗಿ ಅವ್ರು ಗುರುತಿಸಿದ್ರು. ಎಲ್ಲರನ್ನೂ ಗುರುತಿಸಿದ್ದಾರೆ ಅವರು. ಎಷ್ಟು ಕಲಾವಿದರನ್ನ ತಂದರು ಇಂಡಸ್ಟ್ರಿಗೆ. ಆಮೇಲೆ ಚಾಲೆಂಜಿಂಗ್ ಆಗಿ ತಂದರು. ಎಲ್ಲ ಹೊಸಬ್ರು ಇವರು ಆರ್ಟಿಸ್ಟ್ ಆಗ್ತಾರಂತ ಯೋಚನೆ ಮಾಡಿದವರೆಲ್ಲ ಕಲಾವಿದರಾಗಿ ಹೋಗ್ಬಿಟ್ರು. ಹೌದು. ಕೆ ಬಾಲಚಂದ್ರ ಅವ್ರ ಥರ ಅಥವಾ ಭಾರತಿರಾಜ ಅವ್ರ ಥರ, ಮತ್ತು ಈ ಸದಭಿರುಚಿ ಚಿತ್ರಗಳು ಅವ್ರದ್ದು. ಈ ಭಾಗ್ಯರಾಜ್ ಅವರು ಫ್ಯಾಮಿಲಿ ಮೆಲೋಡ್ರಾಮಾ ಏನು ಮಾಡಿದ್ರು ಆ ಥರನೂ ಚಿತ್ರ ಮಾಡಿದ್ರು. ವಿಸು ಅಂತ ಒಬ್ಬರಿದ್ರು ತಮಿಳ್ನಾಡಿನಲ್ಲಿ, ಅವ್ರ ಥರದ ಚಿತ್ರಗಳನ್ನೂ ಕನ್ನಡದಲ್ಲಿ ನಾವು ಮಾಡ್ಬೋದು ಅಂತ ತೋರಿಸ್ಬಿಟ್ರು. ನಮ್ಮ ಟೈಗರ್ ಪ್ರಭಾಕರ್ ಅವರು ಆ್ಯಕ್ಷನ್ ಹೀರೋ ಅವ್ರನ್ನ ಸಾಂಸಾರಿಕ ಚಿತ್ರಕ್ಕೆ ತಗೊಂಡ್ಬಂದ್ರು. ಇದು ರೀಮೇಕು ಸ್ವಮೇಕು ಅದಿದೆಲ್ಲ. ಎಷ್ಟು ಪಿಕ್ಚರ್ಗಳನ್ನ ರೀಮೇಕ್ ಮಾಡಿ ಸಿನಿಮಾ ಓಡಿದಿರ ಹೋಗಿದೆ. ಅದು ಏನೇನು ರೀಮೇಕ್ ಮಾಡಿದ್ರು ಎಲ್ಲವನ್ನೂ ಅವರು ಸಕ್ಸಸ್ ಮಾಡಿ ತೋರಿಸಿದ್ರು. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ನೋಡ್ರಿ, ಆ ಕಾಲಕ್ಕೇ ಅವರು ವಿದೇಶಗಳಿಗೆ ಹೋಗಿ ಶೂಟಿಂಗ್ಗಳು ಮಾಡಿ. ಖಂಡಿತ ನಾನೇ ಹೇಳ್ತಾ ಇದ್ದೀನಲ್ಲ, ಯಾರು ಬಹುಮುಖ ಪ್ರತಿಭೆ ಅಂತ ಹೇಳ್ತಾ ಇದ್ರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅವರ ತುಣುಕುಗಳನ್ನ ತೋರಿಸ್ತಾ ಇದ್ದಾಗ ಆ ಕಾಲಕ್ಕೆ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಅದರಂದ್ರೆ ಅವ್ರ ಮೇಲೆ, ಅವರಿಗೆ ಕಲೆ ಮೇಲೆ ಇರ್ತಕ್ಕಂಥ ಆಸಕ್ತಿ ತುಂಬಾನೇ ಅವ್ರಿಗೆ ಕಲೆ ಮೇಲೆ ಆಸಕ್ತಿ ಇತ್ತು. ಹೌದು. ನನಗೆ ಏನು ತುಂಬ ಮನಸ್ಸಿಗೆ ಮುಟ್ತಾ ಇದೆ ಅಂತಂತ ಹೇಳಿದ್ರೆ, ಈ ಹುಡುಗನ ನಾನು ಪರಿಚಯ ಮಾಡಬೇಕು ಕನ್ನಡಿಗರಿಗೆ, ಹೇಗೆ ಮಾಡೋಣ ಉದಯಶಂಕರ್ ಅವರೇ ಅಂತಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಸಾಯಂಕಾಲ ಬೆಳಗ್ಗೆ ಕೇಳಿದ್ರು, ಸಾಯಂಕಾಲದೊಳಗೆ ಏನೋ ಬರೆದಿಟ್ಟಿದ್ರು. ನಾನು ಅವ್ರ ಮನೆಗೆ ಬಂದು ಹೋಗ್ತಾ ಇದ್ದೆ. ಕೂಸು ಬರ ಇಲ್ಲಿದ್ದು ಅಂತೇಳಿ ಬಂದು ನೋಡೋ ಏನು ಬರೆದಿದ್ದಾರೆ ನೋಡೋ, ಎಷ್ಟು ದೊಡ್ಡ ಸಾಹಿತಿಗಳು ಕಣ ಅವರು. ಚಿತ್ರರಂಗಕ್ಕೆ ಅಂತ ಕೊಡುಗೆ ಕೊಟ್ಟವ್ರು ಗೊತ್ತೇನೋ ನಿನಗೆ? ಏನು ನನಗೆ ಗೊತ್ತಿರಲಿಲ್ಲ. ನನಗೆ ಈಗ ನೋಡು, ನೀನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ, ನಿನ್ನ ಹಾಡು ಹ್ಯಾಕ್ ಪ್ರಾರಂಭ ಆಗತ್ತೆ ಕೇಳ್ಕೊ ಅಂತಂತೇಳಿ ಅವರು ಉದಯಶಂಕರ್ ಅವ್ರ ಬಾಯಿಂದ ಕೇಳೋಕ್ಕೆ ಎಷ್ಟು ಅಪ್ಯಾಯಮಾನವಾಗಿತ್ತು, ಎಷ್ಟು ಒಂದು ಪ್ರೋತ್ಸಾಹ ತುಂಬಿತ ಮಾತುಗಳು. ನೀವೇ ನನ್ನ ತಾಯಿ ತಂದೆ, ಎಂದು ಬಂದೆ ಇಲ್ಲಿಗೆ, ನಿಮ್ಮ ಕಂದ ಆಡೋ ಚಂದ ನೋಡಿ ಹರಸಿ ಎನ್ನುವೆ. ಹಾಗೆ ನನಗೆ ಹಾಗೆ ಇದು ಏನಪ್ಪ ಇದು ಸಾಹಿತ್ಯನ ನಮಗೋಸ್ಕರನೇ ಇದು ಮಾಡಿದ್ದ. ತಕ್ಷಣ ದ್ವಾರಕೀಶ್ವರ ಪಕ್ಕದಲ್ಲಿ ಕೂತ್ಕೊಂಡು ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ಅವರೇನೆ ಹಾಡ್ಬಿಟ್ರು ರೀ ಅಲ್ಲಿ. ಅದು ನಾನೇ ಹೇಳ್ತಾ ಇದ್ದೀನಿ, ಇದನ್ನ ಬಹುಮುಖ ಪ್ರತಿಭೆ ಅನ್ಬೇಕಾ ಏನನ್ಬೇಕು, ಎಲ್ಲವೂ ಅವರಲ್ಲಿತ್ತು. ಆ ಪ್ರೋತ್ಸಾಹನೇ ನಮಗೆ ಬೆಳಿತೆರೆ ಮೇಲೆ ನನ್ನ ಮುಖದಲ್ಲಾಗಲಿ ನನ್ನ ದೇಹದ ನರನಾಡಿಗಳಲ್ಲಾಗಲಿ ಕಂಡು ಬಂದಿದ್ದು ನಿಮಗೆ ಖಂಡಿತ. ಆಮೇಲೆ ಒಂದೇ ಒಂದು ಮಾತು ಹೇಳೋರು ನೋಡು, ನಾನು ಎಷ್ಟಾದರೂ ಹೇಳ್ಕೊಡ್ಬೋದು. ಲೀಲಮ್ಮವರು ನಮ್ಮೆಲ್ಲರಿಗಿಂತ ಸೀನಿಯರ್ ಕಣೋ ನಿಮ್ಮಮ್ಮ. ಅವ್ರೇನಾದರೂ ಕರೆದು ಹೇಳ್ಕೊಡೋದಾದರೆ ಕೇಳ್ಕೊಡಪ್ಪ, ನನಗೂ ಗೊತ್ತಿಲ್ದಿರೋದು ಎಷ್ಟೋ ಒಳ್ಳೆ ವಿಷಯಗಳು ನಿನ್ಗೆ ಹೇಳ್ಕೊಡ್ತಾರೆ, ಕೇಳ್ಕೊಂಡು ಅಭಿನಯ ಮಾಡು ಕೂಸು ಅಂತಂತ ಹೇಳ್ಬಿಟ್ಟು ಹೇಳೋರು. ಆಮೇಲೆ ಯಾವ ತಾಯಿ ಕಣೋ ನಿನ್ನ ಮಗ ಪಾತ್ರ ಮಾಡ್ತಾ ಇದೆಯಾ, ಎದುರಲ್ಲಿ ಕೂತ್ಕೊಂಡು ನನ್ನ ಮಗ ಏನು ಮಾಡ್ತಾನೆ ಅಂತ ಹಂಬಲದಿಂದ ನೋಡ್ತಾ ಇರೋ ಜೀವನ ನೋಡಪ್ಪ ಅಂತಂತ ಹೇಳೋರು ದ್ವಾರಕೀಶ್ ಅವರು. ಏನು ಮರೆಯೋಕ್ಕೆ ಆಗಲ್ಲ ರೀ ದ್ವಾರಕೀಶ್, ಮರೆಯೋಕ್ಕಾಗಲ್ಲ. ಈ ನಮ್ಮ ಜೀವನದ ಜಂಜಾಟದಲ್ಲಿ ನಾವು ಮರೆತು ಹೋಗ್ತೀವೋ ಅವ್ರು ಮರೆತು ಹೋಗ್ತಾರೋ. ಆಮೇಲೆ ಈ ಕೊನೆ ಗಳಿಗೆ ಇದೆ ನೋಡ್ರಿ, ಬನ್ನಿ ನಾನೀಗ ಹೊರಡ್ತಾ ಇದ್ದೀನಿ, ಇದಕ್ಕೆ ಮೇಲೆ ನಾನು ಇರಲ್ಲ ಅಂತಂತ ಹೇಳಿಬಿಟ್ಟು ಒಂದು ಕುತೂಹಲಕಾರಿಯಾದ ಒಂದು ಅಂತಿಮ ಯಾತ್ರೆ, ವಿಚಿತ್ರವಾದ ಅಂತಿಮ ಯಾತ್ರೆ, ನೋವು ತುಂಬಿರುವಂಥ ಅಂತಿಮ ಯಾತ್ರೆ ಮಾಡಿಬಿಟ್ಟು ಬನ್ನಿ ನಿಮ್ಮ ಪುರ್ಸತ್ತಿರಲ್ಲ, ನಾನು ಹೊರಡ್ತಾ ಇದ್ದೀನಿ, ನೋಡ್ಕೊಳ್ಳಿ
ಕೊನೆ ಹಂಗೇನು ಗೌರವನ ಏನು ಸಲ್ಲಿಸ್ಬೇಕು ಅಂತಿದ್ದೀರೋ ಮೌನವಾಗಿ ನನ್ನ ಜೊತೆ ಮಾತಾಡಿ ಅಂತ ಹೇಳ್ಬಿಟ್ಟು ಪ್ರಪಂಚ ಬಿಟ್ಟು ಹೊಡ್ತಾರೆ. ಭಾರಿ ಬೇಜಾರಾಗುತ್ತೆ. ನಿಜ. ಅವರು ಏಳುಗಳು ಏನು ಕಂಡ್ರೋ ಗೊತ್ತಿಲ್ಲ, ಅದರಲ್ಲಿ ಕೆಲವೇ ಗಳಿಗೆ ಅದು. ಬಟ್ ಬೀಳುಗಳು ಕಂಡಿರುವಂಥ ಆ 18 ವರ್ಷ ಏನು ಹೇಳ್ತಾ ಇದ್ರು ನಿಜವಾಗ್ಲೂ ಯಾರು ಸಹಿಸ್ಕೊಳಕ್ಕಾಗಲ್ಲ. ಆಮೇಲೆ ನಾವು ಹೇಳ್ತೀವಿ ಕೆಟ್ಟವರು ನೋಡಿ ಹೆಂಗೆ ಮಾಡ್ದ ಈಗ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತೀವಿ ಒಬ್ಬ ವ್ಯಕ್ತಿ ಬಗ್ಗೆ. ಎಲ್ಲರೂ ನಾವು ನೀತಿ ಹೇಳ್ತೀವಿ, ಆದರೆ ನಾವು ನೀತಿದಾಯಕವಾಗಿದ್ದೀವ ಅಂತ ನಾವು ಯಾರು ನೋಡ್ಕೊಳ್ಳಲ್ಲ. ಇದೇ ಈ ಪ್ರಪಂಚ. ಬಟ್ ಆ ಛಲ ನೋಡಿ ಸರ್, 18 ವರ್ಷ ಸತತವಾಗಿ ಬೀಳುಗಳನ್ನ ಕಂಡು, ತಾವೇ ಹೇಳಿದಂಗೆ 18 ವರ್ಷ ಸತತವಾಗಿ ಸೋಲ್ ಕಂಡ್ರು ಕೂಡ ಸಿನಿಮಾ ರಂಗದಲ್ಲಿ ಒಂದು ಸೋಲೆ ಜನರನ್ನ ಹೈರಾಣಾಗಿ ಮಾಡಿಬಿಡುತ್ತೆ. 18 ವರ್ಷದ ಸೋಲ್ ಆದ್ಮೇಲೂ ಇಲ್ಲ ನಾನು ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ಪಡ್ಕೋಬೇಕು ಅಂತ ಸಿನಿಮಾಗಳು ಮಾಡ್ತಾರಲ್ಲ, ಅಂಥ ವ್ಯಕ್ತಿತ್ವ ಬಹಳ ಅಪರೂಪ ಅನ್ಸುತ್ತೆ ನನಗೆ. ಹೌದು ಹೌದು ಹೌದು. ಆಮೇಲೆ ಅವರು ದ್ವಂದ್ವ ವೆಚ್ಚ ಮಾಡೋರಲ್ಲ ಇವರೇ, ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು ರೀ ಅವರು. ಹೇಗೆ ಮಾಡಿದ್ರೆ ಸರಿಯಾಗಿರುತ್ತೆ, ಕೂಸು ಅಲ್ಲಿ ಹೋಗ್ಬೇಡ, ನಿಂದೇ ಶಾರ್ಟ್ ನಾನು ರೆಡಿ ಮಾಡ್ತಾ ಇದ್ದೀನಿ, ನೀನು ಇಲ್ಲಿ ಕೂತ್ಕೊಂಡು ನನ್ನ ಜೊತೆಲಿ ಯೋಚನೆ ಮಾಡಬೇಕೋ ಬೇಡವೋ ಅಂತಂತ ಹೇಳ್ಬಿಟ್ಟು ಹೇಳೋರು ನನಗೆ. ಬೇರೆ ನಿರ್ದೇಶಕರು ಕೋಪಿಸ್ಕೊಂಡು ಹೊಸಬರ ಹತ್ರ ಮಾತಾಡೋಕ್ಕೆ ಸಾಧ್ಯತೆ ಇದೆ, ಆದರೆ ಇವರಲ್ಲಿ ಆ ಕಾಲಕ್ಕೆ ಹಾಸ್ಯ ಪ್ರಜ್ಞೆ ಇತ್ತು. ಅವ್ರ ಮನಸ್ಸಲ್ಲಿ ಇಲ್ಲ ನಾವು ನಗನಗ್ತಾ ಇದನ್ನು ತಗೊಂಡು ಹೋಗ್ಬೇಕು ಅನ್ನುವಂಥ ಭಾವನೆ ಇತ್ತು. ಇದು ನನ್ನ ಹೀರೋ, ಇವನು ಎಲ್ಲೂ ನೊಂದ್ಕೊಬಾರ್ದು ಅನ್ನುವಂಥ ಭಾವನೆ ಇತ್ತು. ನನಗೆ ಗೊತ್ತಿಲ್ಲ, ನಗ್ನಗ್ತಾನೆ ನನ್ನನ್ನು ಕರ್ಕೊಂಡ್ರು, ನಗ್ನಗ್ತಾನೆ ನನ್ನ ಕೈಲಿ ಕೆಲಸ ಮಾಡಿಸಿದ್ರು. ನಿಜ. ಬಟ್ ಅವರು ಆರಂಭದ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನ್, ಅದಾದಮೇಲೆ ವಿಷ್ಣುವರ್ಧನ್ ಅವ್ರ ಜೊತೆನಲ್ಲಿ ಕಾಂಬಿನೇಷನ್, ಎಂಥ ಸದಭಿರುಚಿ ಚಿತ್ರ ಅಂತಂದರೆ ಕುಟುಂಬದವರೆಲ್ಲ ಕೂತು ನೋಡಬಹುದಾದ ಚಿತ್ರ. ಮತ್ತು ಅವರ ಹಾಸ್ಯದಲ್ಲೂ ಕೂಡ ಲವಲೇಶವಾದಂತಹ ಯಾವುದೇ ನೆಗೆಟಿವ್ ಥಾಟ್ಸ್ ಇರ್ತಿರ್ಲಿಲ್ಲ. ಇವತ್ತಿಗೂ ಗುರು ಶಿಷ್ಯರು ಸಿನಿಮಾ ನೋಡಿದ್ರೆ ಕಣ್ತುಂಬ ನೋಡಬೇಕು, ಮನಸ್ಸು ತುಂಬ ನಗಬೇಕು ಅಂತ ಅನ್ಸುತ್ತೆ. ಅಂಥ ಚಿತ್ರಗಳು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಚಿತ್ರ ಅದು, ಮರೆಯೋಕ್ಕಾಗಲ್ಲ. ಆಮೇಲೆ ಅವರ ಎತ್ತರ ಇರೋದು ಅಷ್ಟೇನೆ, ಆದರೆ ತನ್ನ ಮುಖದಲ್ಲಿ, ದೇಹದಲ್ಲಿ, ಅವರ ಚಲನವಲನದಲ್ಲಿ ಅವರು ನಡೆಸ್ಕೊಂಡು ಹೋಗಿರುವಂಥ ಹಾಸ್ಯನ ನಮ್ಮೆಲ್ಲರನ್ನ ಇಷ್ಟು ವರ್ಷಗಳ ಕಾಲ ರಂಜಿಸಿರೋ ಅವ್ರಿಗೆ ನಾವು ಏನು ಕೊಟ್ಟರೆ ಸಾಧ್ಯ, ಹೇಗೆ ಕೃತಜ್ಞರಾಗಕ್ಕಾಗತ್ತೆ? ನನಗೆ ಇನ್ನೂ ಕೂಡ ನನಗೆ ಅನ್ನಿಸ್ತಾ ಇಲ್ಲ ರೀ, ಹೇಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ರೀ. ಎಲ್ಲೋ ನಾವೆಲ್ಲ ಯಾರೇ ಆಗಲಿ ಹೇಗೆ ಇರಲಿ, ತುಂಬ ಸರಿ ನಾನು ಏನು ಯೋಚನೆ ಮಾಡ್ತೀನಿ, ಬದುಕಿರುವಾಗ ನಾವು ಕೊಡಬೇಕಾಗಿರುವಂಥ ಪ್ರೋತ್ಸಾಹ, ಪ್ರಶಂಸೆಗಳು, ಅದರಲ್ಲಿ ಈ 50 ದಾಟಿ ಈ 60, 70, 80 ಗಡಿವರೆಗೂ ಇರ್ತಕ್ಕಂಥ ಯಾವುದೇ ಕಲಾವಿದರು ಇರಲಿ, ಎಲ್ಲ ಕಲಾವಿದರನ್ನೇ ಅಪ್ಪಾಜಿ. ಬರೀ ಒಬ್ಬರು ಸಿನಿಮಾ ಮಾಡಿದ್ರೆ ಅದು ನೋಡೋಕ್ಕಾಗಲ್ಲ. ಹೀರೋ ಹೀರೋಯಿನ್ ಮಾತ್ರ ಸಿನಿಮಾದಲ್ಲಿದ್ದರೆ ನೋಡೋಕ್ಕಾಗಲ್ಲ. ಈ ಎಲ್ಲ ಪಾತ್ರಗಳು ಸೇರಿದಾಗ ಮಾತ್ರ ಅದೊಂದು ಸಿನಿಮಾ. ಹೌದು, ಬರೀ ಅನ್ನ ಕೂತ್ಕೊಂಡು ತಿನ್ನು ಅಂತ ಹೇಳಿದ್ರೆ ಹೇಗೆ ತಿನ್ನೋಕ್ಕಾಗತ್ತೆ? ಅದಕ್ಕೇನು ಒಂದು ಸಾಂಬಾರು ಬೇಡವಾ, ನಂತರ ಒಂದು ತಿಳಿಸಾರು ಬೇಡವಾ? ಎಲ್ಲನೂ ಬೇಕು, ಎಲ್ಲನೂ ಇದ್ದಿದ್ದೆ ಒಂದು ಸಿನಿಮಾ. ಹಾಗಾಗಿ ನಾನು ಹೇಳ್ತಾ ಇರೋದು, ಎಲ್ಲ ಕಲಾವಿದರು ಅವರ ಆ ಒಂದು ಗಡಿನ ದಾಟುವಾಗ, ಈ 60 ಇವತ್ತು ನನಗೆ ಕೇಳಿದ್ರೆ 60 ಟಚ್ ಆಗಿದ್ರೆ ಎಲ್ಲ ಕಲಾವಿದರಿಗೂ ಒಂದು ಹಂತದ ಒಂದು ಪ್ರಶಸ್ತಿಯ ಒಂದು ಪ್ರೋತ್ಸಾಹ ಯಾವಾಗಲೂ ಸಿಗಬೇಕು ಅಂತ ನಾನು ಅದನ್ನು ಖಂಡಿತ ನಾನು ಬೇಡ್ಕೊತಾ ಇದ್ದೀನಿ. ನಾನು ಯಾಕಂದರೆ ಮತ್ತೆ ಅವರನ್ನ ಈಗ ನಾವು ಕರೆದು ಏನು ಮಾಡೋಕ್ಕಾಗತ್ತೆ? ಎಂ ಪಿ ಶಂಕರ್ ಅವ್ರಿಗೆ ಏನು ನಾವು ಕೊಡೋಕ್ಕಾಗತ್ತೆ? ಶಕ್ತಿ ಪ್ರಸಾದ್ ಅವ್ರಿಗೆ ಏನು ಕೊಡೋಕ್ಕಾಗತ್ತೆ ನಾವು? ತೂಗುದೀಪ್ ಶ್ರೀನಿವಾಸ್ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ನಾವು? ಆ ಸಿನಿಮಾ ಹೆಸರು ಮಾತ್ರ ಅವ್ರ ಹೆಸರಿಗೆ ತಗೊಳ್ಕೋ, ತೂಗುದೀಪ್ ಶ್ರೀನಿವಾಸ್ ಅವ್ರ ಸಾಧನೆ ಆದರೂ ಏನು? ಅದಕ್ಕೆ ನಾವು ಏನಾದರೂ ಕೊಟ್ಟಿದ್ದೀವಿ? ಅದನ್ನ ನಾನು ಕೇಳ್ತಾ ಇದ್ದೀನಿ. ನಾನು ಹೌದು ನಿಜ. ವ್ಯಕ್ತಿಗಳು ಬದುಕಿದ್ದಾಗಲೇ ಅವರ ಸಾಧನೆ ಮಾಡುವಂತ ಕೆಲಸ ಉತ್ತಮ ಶ್ರೇಷ್ಠ ಬಿಟ್ರೆ ಅವರು ಖುಷಿ ಪಡ್ತಾರೆ. ಬಟ್ ಅವ್ರು ಹೋದಾಗ ನಾವು ಎಲ್ಲಾನು ನೆನಪಿಸ್ತೀವಿ ಅಲ್ವೇ? ಕಲಾಶ್ರೀ ಅಂತ ಅಶ್ವಥ್ ಅವರಿಗೆ ಅಭಿಮಾನಿಗಳಾಗಿ ಸೇರಿ ಏನೋ ಕೊಟ್ಟರು.
ಆ ಕಲಾಶ್ರೀಗೆ ಒಂದು ಪದ್ಮಶ್ರೀ ಕೊಡುವಷ್ಟು ಒಂದು ಉದಾರತನ ಬರಲಿಲ್ವೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ? ಹೌದು. ಅದನ್ನು ನನ್ನ ಮನಸ್ಸು ನಾನು ಕೇಳ್ತಾ ಇರೋದು. ಅದರಲ್ಲಿ ತಪ್ಪಿದ್ರೆ ಕ್ಷಮಿಸಿ, ನಾನು ಮಾತಾಡಿದ್ರಲ್ಲಿ. ಇಲ್ಲ, ಖಂಡಿತ ಇಲ್ಲ ಸರ್. ಬಟ್ ಒಬ್ಬೊಬ್ಬರೇ ಮಾರ್ಗದರ್ಶಕರು ಹೋಗ್ತಾ ಇದ್ದಾರೆ. ಅದು ನನಗೆ ಬೇಸರದ ಸಂಗತಿ. ತಾಯಿಯವ್ರನ್ನ ಕಳ್ಕೊಂಡ್ವಿ ನಿಮ್ಮ ತಾಯಿಯವ್ರನ್ನ. ಈಗ ನೋಡಿದ್ರೆ ಹಿರಿಯರಾದಂತಹ ದ್ವಾರಕೀಶ್ ಅವ್ರು ಹೋದ್ರು, ಎಲ್ಲರೂ ಕೂಡ ಹೋದ್ರು. ಅಂದ್ರೆ ಯಾರಪ್ಪ ನೆಕ್ಸ್ಟ್ ಚಿತ್ರರಂಗಕ್ಕೆ ಮಾರ್ಗದರ್ಶಕರು ಅಂತ ಒಂದೊಂದು ಸರ್ತಿ ಅನ್ಸುತ್ತೆ. ಬಟ್ ಎನಿಹೌ, ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ವಿನೋದ್ ರಾಜ್ ಅವರು. ಅವ್ರನ್ನ ನಾಯಕ ನಟರಾಗಿ ಇಂಟ್ರಡ್ಯೂಸ್ ಮಾಡಿದ್ದೇ ದ್ವಾರಕೀಶ್ ಅವರು. ಬಹಳ ಚೆನ್ನಾಗಿ ಮಾತನಾಡಿದ್ರು ವಿನೋದ್ ರಾಜ್ ಅವರು. ವ್ಯಕ್ತಿಗಳನ್ನು ಅವ್ರು ಹೋದಾಗ ನಾವು ಅವ್ರ ಸಾಧನೆ ಬಗ್ಗೆ ಮಾತನಾಡ್ತೀವಿ, ಅವ್ರು ಇದ್ದಾಗಲೇ ಅವ್ರಿಗೊಂದು ಸನ್ಮಾನ, ಅವ್ರಿಗೊಂದು ಪುರಸ್ಕಾರ ಇವೆಲ್ಲವನ್ನ ಮಾಡಿದ್ರೆ ಆ ಜೀವಕ್ಕೂ ಕೂಡ ಒಂದು ಸಂತೋಷ ಆಗುತ್ತೆ. ಪರವಾಗಿಲ್ಲಪ್ಪ, ನಾನು ಮಾಡಿದ ಸಾಧನೆಯನ್ನು ಗುರುತಿಸಿದ್ರು ಅಂತ ಅಂದ್ಬಿಟ್ಟು ಹೋದ್ಮೇಲೆ ನಾವು ಕೊಂಡಾಡಿದ್ರೆ ಏನು ಪ್ರಯೋಜನ ಅಂತಕ್ಕಂಥ ಮಾತು ನಿಜ ಅದು.